ಸರ್ ನಮ್ಮ ಹೆಸರು ಸೀತಾರಾಮ್ ಮಾದೇವ್ ನಾಯಕ್ ಅಂತ ಅಳವೆಕೋಡಿಯಿಂದ ಮಾತಾಡ್ತಾ ಇರ್ತೀನಿ. ಈಗ ಇದು ಮಂಜುಗಡ್ಡೆ ಸ್ಥಾವರ ಇದೆ, ಇಲ್ಲಿ ಅಳವೆಕೋಡಿದ್ದು. ಇದು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಅಲ್ಲಿಂದ ಸ್ವಲ್ಪ ಒಂದು 100 ಮೀಟರ್ ಇರ್ಬೋದು. ಇಲ್ಲಿಂದ ನಾವು ಮಂಜುಗಡ್ಡೆ ಸಪ್ಲೈ ಮಾಡ್ತೀವಿ ಹೊರಗಡೆ ಎಲ್ಲ. ಈ ಮಂಜುಗಡ್ಡೆ ನೀವು ಆಗೋ ರೀತಿ ಯಾವ ಥರ ಅಂತ ಹೇಳಿದ್ರೆ, ಈಗ ಇದು ನಮ್ಮದು ಕಂಪ್ರೆಸರ್, ಇದು ಮಿಷಿನ್ ರೂಮ್. ಇದು ಓಕೆ, ಇದು KC3 ಕಂಪ್ರೆಸರ್ ಅಂತೇಳಿ. ಇದು ನಾವು ಮಿನಿಮಮ್ ನಮ್ಮದು 380 ಬ್ಲಾಕಿಂದ 400 ಬ್ಲಾಕ್ವರೆಗೂ ಇದರಿಂದ ನಾವು ಐಸ್ ಮಾಡ್ಬೋದು. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 400 ಬ್ಲಾಕ್. ಇದು ರೊಟೇಷನ್ ಆಗ್ತಾ ಇರೋದು. ಇದು ರೊಟೇಷನ್ ಆಗೋದಂದ್ರೆ ಈ ಕಂಪ್ರೆಸರ್ ಅಂತ ಹೇಳಿದ್ರೆ, ಈಗ ನಮ್ಮದು ಗ್ಯಾಸ್ ಲೈನ್ ಇರುತ್ತಲ್ಲ, ಅಮೋನಿಯಾ ಗ್ಯಾಸ್ ಅಂದ್ಬಿಟ್ಟಿದ್ದು. ಇದು ಅಮೋನಿಯಾ ಗ್ಯಾಸ್ ಅಂತಾರೆ, ಇದೀಗ ಸಿಲಿಂಡರ್ ಇದು. ಇದರಲ್ಲಿ ನಾವು ಗ್ಯಾಸ್ ಸ್ಟಾಕ್ ಇರುತ್ತೆ. ಇದರಿಂದನೇ ನಮಗೆ ಈ ಗ್ಯಾಸ್ನ ಎಲ್ಲ ಕಡೆ ರೊಟೇಷನ್ ಆಗ್ತಾ ಇರ್ತದೆ. ಕಂಪ್ರೆಸರಿಂದ ರೊಟೇಷನ್ ಆಗೋದು. ಅದು ಇದೆಲ್ಲ ಸರ್ ಹೆಡ್ದು ಇದು ಸ್ವಿಚ್ ಬರುತ್ತೆ, ಫಸ್ಟು ಸೆಕೆಂಡು ಥರ್ಡ್ ಅಂತ. ಇದು ನಮ್ಮದು ಗ್ಯಾಸ್ ಲೈನ್. ಇದು ಆನ್ ಮಾಡಿದ್ರೆ ಗ್ಯಾಸ್ ಲೈನ್ ಆನ್ ಆಗುತ್ತೆ. ಓಕೆ ಸರ್, ಇದು ನಿಮ್ಗೆ ಇದು ರಿಸೀವರ್ ಅಂತ ಹೇಳ್ತಾರೆ. ಇದಕ್ಕೆ ರಿಸೀವರಲ್ಲಿ ನಮ್ದು ಗ್ಯಾಸ್ ಸ್ಟಾಕ್ ಇರೋದು ಅದರಲ್ಲಿ, ಅಮೋನಿಯಾ ಗ್ಯಾಸ್ ಸ್ಟಾಕ್ ಇರೋದು ಅದರಲ್ಲಿ. ಇದು ಆಯಿಲ್ ಸಪ್ರೇಟರ್ ಅಂತ ಹೇಳಿ ಸರ್. ಇದು ನಮ್ಮದು ಆಯಿಲು ಏನದು ಅದು ಸ್ವಲ್ಪ ಇದಾದ್ಮೇಲೆ ಡೆಡ್ ಆದ್ಮೇಲೆ ಅದು ಸ್ಟಾಕ್ ಆಗುತ್ತೆ, ಅದು ಆಯಿಲ್ ಸಪ್ರೇಟರ್ ಅಂತ. ಇದು ಕಂಪ್ರೆಸರ್ ಸರ್, 75 ಇದು HP ಮೋಟ್ರ್. ಇದು ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 400 ಬ್ಲಾಕ್, ಅಂದರೆ 1 ಟನ್ 100 ಟನ್ ಇದಾಗೋದು ನಿಮ್ಗೆ ಗೊತ್ತಾಗುತ್ತಲ್ಲ, ಆ ಥರ ಇದೆ ಸರ್. ಇದು ಅದು ನಿಮಗೆ ಪ್ಯಾನಲ್ ಬೋರ್ಡ್, ಪವರ್ ಪ್ಯಾನಲ್ ಬೋರ್ಡ್ ಅಂತ ಹೇಳಿದ್ರೆ ಪವರ್ ಸಪ್ಲೈ ಎಲ್ಲ ಅದರಿಂದನೇ ಆಗೋದು. ಓಕೆ ಸರ್, ಈಗ ನಿಮ್ಗೆ ಐಸ್ ಬಗ್ಗೆ ಯಾವ ಥರ ಆಗುತ್ತೆ ಅನ್ನೋದೊಂದು ಇದು ಮಾಡಬೇಕಾ? ಸರ್ ಇದು ಎಜಿಟೇಟರ್. ಇದು ಎಜಿಟೇಟರ್ ಮೇನ್ ನಮ್ಗೆ, ಯಾಕಂದ್ರೆ ಇದು 24 hours ರೊಟೇಷನ್ ಅಲ್ಲೇ ಇರೋದು. ಇದು ಕೆಳಗಡೆ ಸಾಲ್ಟ್ ವಾಟರ್ ಇರುತ್ತೆ, ಇದ್ರ ಕೆಳಗಡೆ ಈ ಬ್ರೇನ್ ಟ್ಯಾಂಕಿ ಅಂತ ಬರುತ್ತೆ, ಅದರಿಂದ ಸಾಲ್ಟ್ ವಾಟರ್ ಇರುತ್ತೆ. ಅದ್ರಲ್ಲಿ ನಾವು ಸಾಲ್ಟ್ ಫಿಲ್ ಮಾಡಿರ್ತೀವಿ ಅದರಲ್ಲಿ. ನಮ್ದು ಇಲ್ಲಿ ಮೇಲ್ಗಡೆ ಇದು ಕ್ಯಾನ್ ಇರುತ್ತಲ್ಲ ಸರ್, ಇದು ಬಂದು ನಾರ್ಮಲ್ ವಾಟರ್. ಇದು ಸೀನಿಯರ್. ಇದು ಇದ್ರ ಕೆಳಗಡೆ ನಾವು ನಿಮಗೆ ತೋರಿಸ್ತೀನಿ ಆಮೇಲೆ. ಇದು ನಾವು ಇವಾಗ ಐಸು ಈಗ ಸೇಲ್ ಮಾಡಿದ್ದೀವಿ. ಇದನ್ನ ಈಗ ಐಸ್ ತೆಗೆದಿದ್ದೀವಿ. ಈಗ ಐಸ್ ಆದರೆ ಈ ಥರ ಇರುತ್ತೆ. ಒಂದು ನಿಮಿಷ, ನಿಮಗೆ ಎಲ್ಲ ಖಾಲಿ ಆಗಿದೆ ನೋಡುವ. ಇಲ್ಲಿ ಇದೆ ನೋಡಿ, ಇದು 24 hours ಬೇಕು ಈ ಥರ ಆಗಲಿಕ್ಕೆ. ಒಂದು ಕ್ಯೂಬ್ ಆಗೋಕ್ಕೆ 24 hours ಸರ್. ಈಗ ನಾವು ಇದು ತೆಗೆದಿದ್ದೀವಿ. ಈಗ ಇದು ತೆಗ್ದಿತ್ತು ಸರ್. ಇದು ಈಗ ಇದು ಆಗ್ಬೇಕಂದ್ರೆ 24 hours ಬೇಕು ನಮ್ಗೆ ಈ ಥರ ಆಗಲಿಕ್ಕೆ. ಕೆಳಗಡೆ ಸಾಲ್ಟ್ ವಾಟರ್ ಇದೆ. ಈಗ ನಾವು ಇದನ್ನ ಈ ಐಸ್ನ ಸರ್ ಈ ಥರ ಲಿಫ್ಟ್ ಮಾಡ್ತೀವಿ. ಈಗ ಇದನ್ನ ಲಿಫ್ಟ್ ಮಾಡೋದವ್ರು ಸ್ವಲ್ಪ ಹೇಳ್ಕೊಡ್ತಾವೆ. ಲಿಫ್ಟ್ ಮಾಡಿ ಐಸ್ ಯಾವ ಥರ ಲಿಫ್ಟ್ ಮಾಡ್ತಾರೆ ಅಂತೇಳಿ ಸರ್. ಈ ಥರ ಈಗ 4 ಭಾಗ ಬರುತ್ತೆ, ಒಂದೇ ಸರಿ ಲಿಫ್ಟ್ ಮಾಡಿದ್ವಿ ನಾವು. ಈಗ ಇದರಿಂದ ಐಸ್ ಲಿಫ್ಟ್ ಮಾಡ್ತೀವಿ ನಾವು. ಲಿಫ್ಟ್ ಮಾಡಿಬಿಟ್ಟು ಅದು ಜಂಪರ್ ಅಂತ ಹೇಳಿ ಅದನ್ನ ಹೊರಗಡೆ ಹಾಕ್ತೀವಿ ನಾವು. ಅದರಿಂದ ನೀರು ಬಿಟ್ಟು ಅದು ಹೊರಗಡೆ ಐಸ್ ಹೊರಗಡೆ ಬೀಳುತ್ತೆ, ಆಮೇಲೆ ಅದು ಕ್ರಶ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಇದರಲ್ಲಿ ನಾನು ಹೇಳ್ತೀನಿ. ಈಗ ಇದು ಲಿಫ್ಟ್ ಮಾಡ್ತಾರೆ ಸರ್. ಓಕೆ, ಹಾಂ, ಪೂರ್ತಿ ತೆಗಿ. ಇದು 100% ರೆಡಿ ಆಗಿದೆ ಸರ್. ಇದು ಐಸ್ ಇದು ನಾವೀಗ ಸೇಲ್ ಮಾಡೋಕೆ ಓಕೆ. ಈಗ ಬೆಟರ್ ಇದೆ, ಈ ಐಸ್ ಸೇಲ್ ಮಾಡ್ಬೋದು ಈಗ ನಾವು. ಇದು ಒಂದು ಸಾಲ್ಟ್ ವಾಟರ್, ಅದು ಆಮೇಲೆ ಇದಾಗುತ್ತೆ. ಇದು ಸಾಲ್ಟ್ ವಾಟರ್ ಇದೆ. ಇದು ಮುಗಿದ್ಬಿಡು ಒಂದೊಂದೇ ನೋಡ್ತಾ ಸ್ವಲ್ಪ ನೀರು ಬೀಳುತ್ತೆ. ಈ ಕಡೆ ಒಂಚೂರು ಈ ಕಡೆ ಇರ್ತೀರಾ, ಈ ಕಡೆ ಇದು ಫುಲ್ ಕೋಲ್ಡ್ ಇರುತ್ತೆ. ಅದನ್ನ ಈಗ ಸ್ವಲ್ಪ ನಾವು ನಾರ್ಮಲ್ ವಾಟರ್ ಬಿಟ್ಟು ಅದನ್ನ ಲೂಸ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅದೇ ಈಗ ನಾರ್ಮಲ್ ಆಗಿ ಇದರಲ್ಲಿ ನೀರು ಇರುತ್ತೆ, ನಾವು ಇದರಲ್ಲಿ ಇಟ್ಕೊಳ್ತೀವಿ. ಅದು ಸ್ವಲ್ಪ ಲೇಟ್ ಆಗತ್ತೆ ಅಂತೆ, ಡಬಲ್ ನಾವು ಇದಾಗುತ್ತೆ. ಈಗ ನಾರ್ಮಲ್ ಆಗಿ ಇದೇ ತರ ಈಗೆಲ್ಲ ಸ್ಪೀಡ್ ಆಗ್ಬೇಕಲ್ಲ, ಸ್ವಲ್ಪ ಸೇಲ್ಸ್ ಈಗ ತುಂಬಾ ಇರೋದ್ರಿಂದ ಈ 3 months ಸ್ವಲ್ಪ. ಕ್ಯೂಬ್ಗೆ ಏನ್ ಚಾರ್ಜ್ ಮಾಡ್ತೀರಾ? 170 ಸರ್. 170 ಅಂದ್ರೆ ಒಂದು ಕ್ಯೂಬ್ ಎಷ್ಟು ವೆಯ್ಟ್ ಇರುತ್ತೆ? 100 kg. ಅದೇ 1 ಟನ್. ಅದೇ ಸರ್. ಇದು ಈಗ ನಾವೀಗ ಇದನ್ನ ಕೆಳಗಡೆ ಬಿಡ್ತೀವಿ. ಈಗ
ಬಿಟ್ಟು ಈಗ ನೆಕ್ಸ್ಟ್ ಬಂದು ಈಗ ಕ್ರಶ್ ಮಾಡೋದು ಈಗ ಅದನ್ನ ಐಸ್ನ Ice ಪುಡಿ crush. ಮಾಡಿ ಹಾ. ಕ್ರಶ್ ಮಾಡೇ ಕಳ್ಸೋದು ಈಗ Okay. ಡೈರೆಕ್ಟ್ ನಾವು ಕಳ್ಸಲ್ಲ ಇದು ಕ್ರಶ್ crusher ಮಾಡ್ತೀವಿ ಇದು? ಕ್ರಶರ್ ಇದು ಹಾ. ಈ ಗಾಡಿಯಲ್ಲೆಲ್ಲ ಲೋಡ್ ಆಗುತ್ತೆ ಇದು ಎಷ್ಟು HP ಮೋಟರ್ ಇರುತ್ತೆ ಇದಕ್ಕೆ? ಇದು 10 HP ಸರ್ ಇದು 10 HP 10 HP ಮೋಟರ್ ಸರ್ ಇದು ಓಕೆ. ಈಗ ಸ್ವಿಚ್ ಹಾಕಿದ್ರೆ ಅದು ಆನ್ ಆಗುತ್ತೆ ನಿಲ್ಲಕ್ಕಾಗ್ತಿಲ್ಲ. ಕೆಳಗಡೆ ವಿಡಿಯೋ ಮಾಡ್ತೀರಾ? ಅದು ಪರವಾಗಿಲ್ಲ. ಆಗಲಿ ನೆಕ್ಸ್ಟ್ ಒಂದು ಬ್ಲಾಕ್ ಹಾಕಿ. ಸೊ ಇದೆಲ್ಲ ಸಾಲ್ಟು, ಸಾಲ್ಟ್ ಇದೆಲ್ಲ ಸಾಲ್ಟು. ಸಾಲ್ಟು ಹಾ. ಈ ಸಾಲ್ಟ್ನ ನಾವು ಇಲ್ಲಿ ಡೌನ್ ಡ್ರೈನ್ ಟ್ಯಾಂಕ್ ಇರುತ್ತೆ ಕೆಳಗಡೆ ಒಂದು ಇದ್ರಲ್ಲಿ ವಾಟರ್ ಇದು ಇರುತ್ತೆ ಹಾ. ಅದಕ್ಕೆ ನಾವು ಸಾಲ್ಟ್ ಹಾಕಿರ್ತೀವಿ ಹಾ. ಸೊ ಅದು ಆ ಸಾಲ್ಟ್ ಹಾಕಿದ್ರಿಂದ ಆ ನೀರು ಕೋಲ್ಡ್ ಆಗುತ್ತೆ ಹೊರತು ಹಾ. ಅದು ಇದು ಐಸ್ ಆಗಲ್ಲ ಆ ನೀರು Okay. ಈ ವಾಟರ್ ಇರುತ್ತಲ್ಲ ಹಾ. ಇದು ನಾರ್ಮಲ್ ವಾಟರ್ ಇದು ವಾಟರ್ ಸಾಲ್ಟ್ ವಾಟರ್ ಇದು salt ಸಾಲ್ಟ್ ವಾಟರ್ water. ಈ ಸಾಲ್ಟ್ ವಾಟರ್ ಇದರಿಂದ ಇದು ಫುಲ್ ಕೋಲ್ಡ್ ಆಗುತ್ತೆ ಹೊರತು ಹಾ. ಅದು ಐಸ್ ಆಗಲ್ಲ ಹಾ. ಈಗ ನಾರ್ಮಲ್ ವಾಟರ್ ನೀನ್ ಮೇಲ್ಗಡೆ ನಾವು ಬಿಟ್ಟಿರ್ತೀವಲ್ಲ ಸರ್ ಇದು ಈಗ ನಮ್ದು ಇದು ಬಂದ್ಬಿಟ್ಟು ಈಗ ಇಲ್ಲಿ ನೀರು ಬಿಟ್ಟಿದ್ವಲ್ಲ ಸರ್ ಇದು ಹಾ. ಈಗ ನಾಳೆ ಇದು ಇಷ್ಟೇ ಟೈಮಿಗೆ ಇದು 24 ಅವರ್ಸ್ಗೆ ಮತ್ತೆ ಐಸ್ ಆಗುತ್ತೆ ಅದು 24 hours ಮತ್ತೆ ಐಸ್ ಆಗುತ್ತೆ ಸರ್ ಅದು ಓಕೆ. ನಾಳೆ ಐಸ್ ರೆಡಿ ಇರುತ್ತೆ ಇದು. ಇದೇನು ಸರ್ ಇದು? ಅದು ಗ್ಯಾಸ್ ಲೈನ್ ಸರ್ ಅವೆಲ್ಲ ಹಾಂ ಅವೆಲ್ಲ ಗ್ಯಾಸ್ ರೊಟೇಷನ್ ಆಗೋದು ಕೂಲಿಂಗ್ ಇದೆ ಬರೋದು ಅದು ಹಾಂ ಹಾಂ. ಅದೇ ಇದು ಐಸ್ ಆಗಿರೋದು. ಇದು- ಇದೆಲ್ಲ ಹಾ. ಸೇಲ್ ಮಾಡ್ತಿರೋದ ಈಗ ನೀವು? ಸೇಲ್ ಮಾಡೋದು ಈಗ ನಾವು ಹೌದಾ? ಇದು ಐಸ್ನ ಇವಾಗ ನಮ್ಗೆ ಆಲ್ರೆಡಿ ಸೇಲ್ ಆಗಿದೆ ಈಗ 300 ಕ್ರಾಸ್ ಆಗಿದೆ ಅದರಿಂದ ಈಗ ನಾಳೆ ಈಗ ಒಂದು 50 ಬ್ಲಾಕ್ ಕೂಲಿಂಗ್ ಅಂತ ಇಟ್ಟಿರ್ತೀವಿ ಯಾಕಂದ್ರೆ ನಾಳೆಗೆ ಸ್ವಲ್ಪ ಬೇಗ ಆಗ್ಲಿ ಅಂತ ಹೇಳಿ ಪೂರಾ ಖಾಲಿ ಮಾಡ್ಲಿಕ್ಕೆ ಹೋಗಲ್ಲ ಟೋಟಲ್ 181 ಬ್ಲಾಕ್ ಇದೆ ಇದು ಅಂದ್ರೆ ಈಗ ಒಂದು ದಿನಕ್ಕೆ ಎಷ್ಟು ಬ್ಲಾಕ್ಸ್ ನಮ್ದು ದಿನಕ್ಕೆ ಸೇಲ್ ಅಲ್ಲ, ಎಷ್ಟು ಬ್ಲಾಕ್ಸ್ ರೆಡಿ ಮಾಡ್ಬೋದು ಇದರಲ್ಲಿ? ಇದರಲ್ಲಿ 380 ಸರ್ ಒಂದು 380 380 ರೆಡಿ ಮಾಡ್ಬೋದು ಓಕೆ. 380 ಅಲ್ಲಿ ನಾವು 350 ಡೈಲಿ ನಾವು ಸೇಲ್ ಆಗತ್ತೆ ನಮ್ದು ಇವಾಗ ಸ್ವಲ್ಪ ಸೀಸನ್ ಡೌನ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಗಡೆ ಈ ಕಡೆ ಆಗತ್ತೆ ಓಕೆ. ಇದೆಲ್ಲ ನಾವು ಇವಾಗ ನೀರು ಬಿಟ್ಟಿರೋದು ನೀರು ಬಿಟ್ಟರೆ ಇದು 24 ಅವರ್ಸ್ ರನ್ನೇ ಇರ್ಬೇಕು ಸರ್ ಇಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಇದು ಕೂಲಿಂಗ್ ಕಾಯಿಲ್ ಅಂತ ಬರುತ್ತೆ ಇದರಲ್ಲಿ ಸರ್ ಇದ್ರ ಕೆಳಗೆ ಇದು ಕೂಲಿಂಗ್ ಕಾಯಿಲ್ ಇರುತ್ತೆ ಇಲ್ಲಿ ತೆಗಿಲಿಕ್ಕೆ ಆಗಲ್ಲ ಒಂದು ನಿಮಿಷ ತೆಗಿ ಇಲ್ಲಿ ಸರ್ ಕಾಯಿಲ್ ಇರುತ್ತೆ ಇಲ್ಲಿ ಡೌನಲ್ಲಿ ಇದೆ ಸ್ವಲ್ಪ ಇಲ್ಲಿ ನೋಡಲ್ಲ ಹಾಂ ಸರ್ ಇದು ಇದು ಹೆಡ್ ಇದು ಕೂಲಿಂಗ್ ಕಾಯಿಲ್ ಹೆಡ್ ಸರ್ ಇದು ಇದೇ ಕೂಲ್ ಆಗೋದು ಇಲ್ಲಿ ಕೆಳಗಡೆ ಇದೆ 3 ಲೈನ್ ಬರುತ್ತೆ ಇದೇ ನಮ್ಮ ಕೂಲ್ ಮಾಡೋದು ವಾಟರ್ ಕೂಲ್ ಮಾಡೋದು ಇದು ನೀರು ಹಿಂಗೆ ಫ್ಲೋ ಆಗ್ತಿರುತ್ತೆ. ಅದು ರೊಟೇಷನ್ ಆಗುತ್ತೆ ಸರ್ ಫುಲ್ ರೊಟೇಷನ್ ಆಗೋದು ಎಲ್ಲ ಇದು ಫುಲ್ ರೊಟೇಷನ್ ಆಗ್ತದೆ ಅದಕ್ಕೆ ಸಪೋರ್ಟ್ ಇರೋದು ಎಜಿಟೇಟರ್ ಅಂತ ಅದು ಎಜಿಟೇಟರ್ ಸಪೋರ್ಟ್ ಇಂದ ಇದು ಕೆಳಗಡೆ ಎಲ್ಲ ಈಗ ಸಾಲ್ಟ್ ಹಾಕಿರ್ತೀವಲ್ಲ ಸರ್ ನಾವು ಅದಕ್ಕೆ ಆ ವಾಟ್ನ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋದು ಈ ಸಾಲ್ಟ್ ಹಾಕೋದು ಪರ್ಪಸ್ ಏನಕ್ಕೆ? ಸಾಲ್ಟ್ ಹಾಕೋದ್ರಿಂದನೇ ಇಲ್ಲಿ ಕೆಳಗಡೆ ಇದು ಐಸ್ ಆಗ್ಬಾರ್ದಂತ ಈ ವಾಟ್ರು ನಾವು ಐಸ್ ಆಗ್ಬಾರ್ದಂತಾನೆ ಇಲ್ಲಾಂದ್ರೆ ಸರ್ ನಮ್ಗೆ ಅದು ಮೇಲ್ಗಡೆ ಇದು ಆಗಲ್ಲ ಅದು ಇದು ನಮ್ಗೇನು ಒಂದು ವೇಳೆ ಐಸ್ ಅಂದ್ಬಿಟ್ರೆ ನಮ್ದು ಇದು ಅಲ್ಲೇ ಹೋಲ್ಡ್ ಆಗ್ಬಿಡುತ್ತೆ ಅಂದ್ರೆ ಯಾವ್ದು ಜಾಸ್ತಿ ನಮ್ಗೆ ಅದ್ರ ಸಲುವಾಗಿ ಕೂಲಿಂಗ್ ಕಾಯಿಲ್ ಸಾಲ್ಟ್ ವಾಟರ್ ಇರೋದ್ರಿಂದ ಇದ್ರ ಮೇಲೆ ಇದೇನು ಕೂಲಿಂಗ್ ಕಾಯಿಲ್ ಅಲ್ಲಿ ಐಸ್ ಆಗ್ತದಲ್ಲ ಅದು ಅಮೋನಿಯಾ ಗ್ಯಾಸ್ ಇಂದ ಇದು ಬರುತ್ತಲ್ಲ ಅದು ಕೂಲಿಂಗ್ ಕಾಯಿಲ್ ನ ಅದು ವಾಟರ್ ಇದರಿಂದ ಸಾಲ್ಟ್ ವಾಟರ್ ಇಂದ ದೂಡುತ್ತದೆ ದೂಡದ ಸಲುವಾಗಿ ಇದ್ರ ಮೇಲ್ಗಡೆ ಏನು ಐಸ್ ಇದು ಬರುತ್ತಲ್ಲ ಅದು ಫುಲ್ ಕೋಲ್ಡ್ ಆಗೋದು ಅದರಿಂದನೇ ಕೋಲ್ಡ್ ಆಗೋದು ಸೂಪರ್. ವಾಟರ್ಗೆ ಈಗ ನೋಡಿ ನಾವೀಗ ಅದು ವಾಟರ್ ಖಾಲಿ ಆಯ್ತಲ್ಲ ಸರ್ ಇದು ವಾಟರ್ ಖಾಲಿಗೆ ಫಿಲ್ ಮಾಡ್ತಾ ಇದೀವಿ ವಾಟರ್ನಾಗೆ ಈಗ ನಾಳೆ ಇದು ಈ ಏನ್ ಟೈಮಿಂಗ್ ನಾವು ಹಾಕಿದ್ವಲ್ಲ 24 ರೆಡಿ ಆಗಿರುತ್ತೆ ರೆಡಿ ಆಗಿರುತ್ತೆ ಈಗ ಅದು ವಾಟರ್ ಅಷ್ಟೇ ಸಾಕು, ಫುಲ್ ಫುಲ್ ಹಾಕಲ್ಲ ಸರ್ ಫುಲ್ ಹಾಕಲ್ಲ ಅಷ್ಟೇ ಏನ್ ಕೆಳಗಡೆ ಏನಿದೆಯಲ್ಲ ನಮ್ದು ಈ ವಾಟರ್ ಅದೇ ಲೆವೆಲ್ಗೆ ಹಾಕ್ಬೇಕು ಸರ್ ಅದ್ ಮೇಲೆ ಹಾಕಿದ್ರೆ ವೇಸ್ಟ್ ಅದು ನಮಗೆ ಕೂಲಿಂಗ್ ನಮ್ದು ಪ್ರಾಬ್ಲಮ್ ಆಗುತ್ತೆ ಏನ್ ನಾವು ಇದಕ್ಕೆ ಬಿಟ್ಟಿರ್ತೀವಲ್ಲ ಅದೇ ಇದಕ್ಕೆ ನಾವು ಅಷ್ಟೇ ಹಾಕಿರೋದು ಇದಕ್ಕೆ ನಮ್ಗೆ ಈ ಲೈನ್ಗೆ ಟಾರ್ಗೆಟ್ ಬರುತ್ತೆ ಸರ್ ವಾಟರ್ ಈ ಲೈನ್ ಏನಿದೆಯಲ್ಲ ಈ ಲೈನ್ಗೆ ಅದಕ್ಕೆ ಅರ್ಥ ಆಯ್ತು. ಅದು 24 ಅವರ್ಸ್ ನಮ್ಮ ಕಂಪ್ರೆಸರ್ ರನ್ ಇದ್ರೆ ಎಜಿಟೇಟರ್ ರನ್ ಇರ್ಲೇಬೇಕು ಸರ್ ಅದು ಅದೇನಾದ್ರು ಆಫ್ ಆಯ್ತು ಅಂದ್ಬಿಟ್ರೆ ಸಮಸ್ಯೆ ಆಗುತ್ತೆ ಅದು ಆನ್ ಇರ್ಲೇಬೇಕು. ಈ ಇನ್ನೊಂದು ಇದೆ ಕಂಡೆನ್ಸರ್ ಅಂತ ಇದೆ ಹಿಂದ್ಗಡೆ ಇದೆ ಅದ್ರ ಬಗ್ಗೆ ಮಾತ್ರ ಸರ್ ಇದು ಬಂದ್ಬಿಟ್ಟು ಕಂಡೆನ್ಸರ್ ಈ ಕಡೆ ಬನ್ನಿ ಮೇಲೆ ಬನ್ನಿ ತೊಂದರೆ ಇಲ್ಲ ಇಲ್ಲಿ ಕಡೆ ಬನ್ನಿ
ಇದು ಸರ್ ಇದೆ ಅಂದ್ರೆ ಈ ಕಂಪ್ರೆಸರ್ ಇಂದ ಬರುತ್ತಲ್ಲ ಗ್ಯಾಸ್ ಹಾ. ಅದು ಫುಲ್ ಬಿಸಿಯಾಗಿರುತ್ತೆ ಸರ್ ಅದು ಹಾ. ಫುಲ್ ಬಿಸಿ ಅದನ್ನ ಈ ಪೂರ ಲೈನ್ ಅಲ್ಲಿ ರೊಟೇಷನ್ ಆಗುತ್ತೆ ಅದು ಹಾ. ಈ ರೊಟೇಷನ್ ಆಗ್ಬಿಟ್ಟು ಈ ನೀರು ಬಿದ್ದು 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 ಮತ್ತೆ ಕೂಲಿಂಗ್ ಲೈನ್ ಹೊರಟೋಗುತ್ತೆ ಅದು ಹಾಂ ಹಾಂ ಹಾ ಓಕೆ. ಅದು ಸೆಕ್ಷನ್ ಡಿಸ್ಚಾರ್ಜ್ ಇಂದ ಬಂದಿರುತ್ತೆ ಆಮೇಲೆ ಮತ್ತೆ ಇದು ಸೆಕ್ಷನ್ ಹೋಗುತ್ತೆ ಇದು ಸಾಲ್ಟ್ ವಾಟ್ರೇ. ಇದು ಸಾಲ್ಟ್ ವಾಟರ್ ಅದು ಒಳಗಡೆ ನಾರ್ಮಲ್ ಇರುತ್ತೆ. ವಾಟರ್ ಹಾ. ಇದು ಒಳಗಡೆ ಇದ್ರೊಳಗಿರೋ ಸರ್ ಗ್ಯಾಸ್ ಇದು ಅಮೋನಿಯಾ ಗ್ಯಾಸ್ ಇರುತ್ತೆ ಇದ್ರ ಒಳಗಡೆ ಹಾ. ಇದೇನಿದೆ ಲೈನ್ ಇದೆಯಲ್ಲ ಕಾಯಿಲ್ ಇದೆಯಲ್ಲ ಇದು ಹಾ. ಈ ಕಾಯಿಲ್ ಒಳಗಡೆ ಪೂರ ಗ್ಯಾಸ್ ಇರುತ್ತೆ Okay. ಅದು ಬಿಸಿ ಗ್ಯಾಸ್ ಬಂದದನ್ನ ಮತ್ತೆ ರೊಟೇಷನ್ ಇದು ಪೂರ್ತಿ ಲೈನ್ ಇದು ಇಷ್ಟಿದೆಯಲ್ಲ ಸರ್ ಹಾ. ಈ ಲೈನ್ ಅಲ್ಲಿ ರೊಟೇಷನ್ ಆಗ್ತಾ 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 ನೀರು ಬೀಳುತ್ತಲ್ಲ Okay. ನೀರು ಬಿದ್ದಿಂದ ಆ ಗ್ಯಾಸ್ ಬಂದು ಬಿಸಿ ಗ್ಯಾಸ್ನ ಅದನ್ನು ಮತ್ತೆ ವಾಪಸ್ ಅದು ಕೂಲ್ ಮಾಡಿ ಕೆಳಗೆ ಕಳ್ಸುತ್ತೆ ಅದು ಅಂದ್ರೆ ಇದು ಗ್ಯಾಸ್ ಮತ್ತೆ ರೀಸೈಕಲ್ ರೀಸೈಕಲ್ ಆಗ್ತಾನೆ Recycle ಆಗ್ತಾನೆ ಅದೇ ಇರುತ್ತೆ. ಕಂಪ್ರೆಸರ್ ಅದಕ್ಕೆ ಕಂಪ್ರೆಸರ್ ಅಂತ ಹೇಳೋದು ಬಂದ ಗ್ಯಾಸ್ ಅನ್ನು ಒತ್ಬಿಟ್ಟು ಅದು ಪಿಸ್ಟನ್ ಇರುತ್ತೆ ಅದ್ರೊಳಗೆ ಓಕೆ. ಪಿಸ್ಟನ್ ಲೈನರ್ ಎಲ್ಲ ಇರುತ್ತೆ ಸರ್ ಅದು ಪುಷ್ ಮಾಡಿಬಿಟ್ಟು ಮತ್ತೆ ಅದೇ ರೊಟೇಷನ್ ರಿಸೈಕಲ್ ಆಗೋದು ಅದೇ ಓಕೆ. ಅದೇ ಇರೋದು ಇದು ಇದು ಎಷ್ಟು ಆಳ ಇರುತ್ತೆ ಇದು? ಇದು ಆಳ ಇದೆ ಸರ್ ಒಂದು 4 ಫೀಟ್ ಇರ್ಬೋದು ಸರ್ ಇದು ಹೌದಾ? 4 ಫೀಟ್ ಇದೆ ಹಾಂ ಹಾಂ ಇದು ವಾಟರ್ ಫಿಲ್ ಮಾಡಿರ್ಬೇಕು ಇದರಲ್ಲಿ ಹಾ. 24 ಇದೆ ಇದು ರಿಸೈಕಲ್ ಆಗೋದು ಈ ವಾಟರ್ ಇದು ಓಕೆ. ಇದು ರಿಸೈಕಲ್ ಆಗ್ತಾ ಇರ್ತದೆ ಕಮ್ಮಿ ಆಗುತ್ತೆ ಬಿಸಿಗೆ ಇದು ಕೂಲ್ ಏನು ಬಿಸಿ ಇರುತ್ತಲ್ಲ ಈಗ ಅದ್ರ ಸ್ವಲ್ಪ ಕಮ್ಮಿ ಆಗತ್ತೆ ನಾವು ಡೈಲಿ ಬಿಟ್ಕೊಂತ ಇರ್ಬೇಕು ಅದು ಇದು ವಾಟರ್ ಸಪ್ಲೈ ಎಲ್ಲ ಎಲ್ಲಿದು? ಅಲ್ಲಿದೆ ಸರ್ ನಮ್ದು ಅಲ್ಲಿ ಬಾವಿ ಇದೆ ಬಾವಿ ಇದೆ, ವಾಟರ್ ಸಪ್ಲೈ. ಅಲ್ಲಿಂದ ಸಪ್ಲೈ ಆಗಿದೆ ಇದು ಗೌರ್ಮೆಂಟ್ದ ಅಥವಾ ಗೌರ್ಮೆಂಟ್ ಸೊಸೈಟಿಯಿಂದ ಮಾಡಿದ್ದಾರೆ ಇದು ಫಿಶ್ ಅಸೋಸಿಯೇಷನ್ ಹೌದು ಸೊಸೈಟಿಯಿಂದ. ಥ್ಯಾಂಕ್ ಯು ಸೋ ಮಚ್. ಭಾಳ ಉಪಯುಕ್ತವಾದ ಮಾಹಿತಿ ಕೊಟ್ಟರೆ.